ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಾನು ನಮ್ಮ ಮನೆಯವರಿಬ್ಬರು ಕೂಡ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾನು ಹಿಂದಿನ ವಿಡಿಯೋಗಳಲ್ಲಿ ತುಂಬ ಹೇಳಿದ್ದೀನಿ, ನಾವೇನೇ ನಾಳೆ ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೂ ಹಿಂದಿನ ದಿವಸನೇ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅವರ ದರ್ಶನ ಮಾಡಿಕೊಂಡು ಒಳ್ಳೆಯದು ಕೆಟ್ಟದ್ದು ಕೇಳ್ಕೊಂಡು ನಾವು ಬರೋ ಪದ್ಧತಿನ ನಡೆಸ್ಕೊಂಡಿದ್ದೀವಿ ಅಂತ ನಾನು ತುಂಬ ವಿಡಿಯೋಗಳೆಲ್ಲ ಶೇರ್ ಮಾಡಿದ್ದೀನಿ. ಆ ಥರನೇ ನಡ್ಕೊಂಡು ಬರ್ತಾಯಿದ್ದೀವಿ ನಾವು. ಪ್ರತಿ ಒಂದು ದಿವಸನೂ ಅಷ್ಟೇ, ನಾವು ವಾರಕ್ಕಾಗಲಿ ದಿವಸ ಹೋಗೋದಾಗಲಿ ದಿವಸ ಕೆಲಸ ಮಾಡೋದಾಗಲಿ ನಾವು ಅಲ್ಲಿಗೆ ಹೋಗೇ ನಾವು ಅಪ್ಪಣೆ ತಗೊಂಡೇ ಮುಂದೆ ಹೋಗೋದು. ಗೈಸ್, ಇವಾಗ ಬೆಟ್ಟದ ಹತ್ರ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ವಿಶಾಲವಾಗಿ ಕಾಣಿಸ್ತಿದೆ ಅಂತ. ಹಾಗೆ ಎಂಟರ್ ಆದ ತಕ್ಷಣ ಮಹಾಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕ, ಮಹಾಭಿಷೇಕ ಎಲ್ಲ ಇದೆ. ಸೊ ಅದನ್ನು ಅಲ್ಲಿ ಬೋರ್ಡ್ ಹಾಕಿದ್ರು. ಹಾಗೆ ಪ್ರತಿ ತಿಂಗಳು ಹುಣ್ಣಿಮೆ ನಡೆಯುವಂಥ ಡೇಟ್ನ ಇಲ್ಲಿ ಹಾಕಿದ್ದಾರೆ. ಯಾರ್ಯಾರಿಗೆ ಗೊತ್ತಿಲ್ಲ ಅನ್ನೋರು ತಿಳ್ಕೊಬೋದು. ಹಾಗೆ ಮೇಲೆ ಹತ್ತಿ ಬಂದ್ವಿ, ಪೂಜೆ ನಡೀತಾ ಇತ್ತು. ನಾಳೆ ಒಂದು ಒಳ್ಳೆ ಕೆಲಸ ಇದೆ. ಸೊ ಹಾಗಾಗಿ ನಾವು ಹಿಂದಿನ ದಿವಸನೇ ಬಂದು ತಂದೆನ ಬೇಡ್ಕೊಂಡು ನಮ್ಮಪ್ಪನ ಅವರ ಸನ್ನಿಧಾನದಲ್ಲಿ ಒಳ್ಳೆಯದು ಕೆಟ್ಟದ್ದು ಅಪ್ಪಣೆ ತೊಗೊಂಡು ನಾವು ಮುಂದೆ ಹೋಗೋದು. ನಾಳೆ ಏನು ಕೆಲಸ ಇದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನನಗೆ ಇಲ್ಲಿ ಬಂದು ಹೋದರೆ ಅದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಇಲ್ಲಿ ಬಂದೋದ್ರೆ ನನಗೆ ತುಂಬ ತಾಳ್ಮೆ, ಹಾಗೆ ತುಂಬ ಒಂಥರ ಮನಸ್ಸಿಗೆ ಹಾಗೇ ಹೋಯ್ತು ಕೆಲಸ ಏನೋ ಅನ್ನೋ ಥರ ನನಗಾಗೋದು. ಹಾಗೆ ನಾವು ಅಂದ್ಕೊಂಡಿದ್ದು ಎಲ್ಲದೂ ಕೂಡ ಆಗಿದೆ, ಯಾವುದು ಆಗಿಲ್ಲ ಅಂತ ನಾನು ಎಲ್ಲೂ ಹೇಳಲ್ಲ. ಯಾಕಂದರೆ ನಮಗೆ ನಾವು ಏನು ಬೇಡಿದ್ದೀವಿ ಅದು ನಿಧಾನ ಆದರೂ ಪರವಾಗಿಲ್ಲ, ಖಂಡಿತ ಆಗಿದೆ. ಹಾಗೆ ನೆಮ್ಮದಿಯಾಗಿ ಪೂಜೆ ಆಯಿತು, ದರ್ಶನ ಆಯಿತು, ಮನಸ್ಸಿಗೂ ಕೂಡ ನೆಮ್ಮದಿ ಆಗೋಯಿತು. ಕೆಳಗಡೆ ಇಳಿದು ಬರ್ತಾಯಿದ್ದೀವಿ. ಈಗ ಪ್ರಸಾದಕ್ಕೆ ಅಂತ ಬಂದ್ವಿ. ಹಾಗೆ ಪ್ರಸಾದಕ್ಕೆ ಅಂತ ಬಂದಾಗ ತುಂಬ ಜನ ಆ ಪ್ರಸಾದನ ವೇಸ್ಟ್ ಮಾಡ್ತಿದ್ದಾರೆ. ಖಂಡಿತ ಅದನ್ನು ಮಾಡೋದು ತಪ್ಪು. ಎಷ್ಟೋ ಜನ ನಮಗೆ ಎಷ್ಟು ಬೇಕು ಅಷ್ಟು ಹಾಕಿಸ್ಕೊಳಲ್ಲ, ಬೇಕು ಅಂದಷ್ಟು ಹಾಕಿಸ್ಕೊಂಡು ಆಮೇಲೆ ತುಂಬ ವೇಸ್ಟ್ ಮಾಡೋದು ಎಲ್ಲ ಮಾಡ್ತಾರೆ. ನಿಜವಾಗ್ಲೂ ಇಂಥ ಒಂದು ಸ್ಥಳದಲ್ಲಿ ಆ ಪ್ರಸಾದನ ವೇಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೆಯದಾಗಲ್ಲ. ನಾವು ವೇಸ್ಟ್ ಮಾಡೋ ಒಂದು ಪ್ರಸಾದ ಇನ್ನೊಬ್ಬರಿಗೆ ಊಟ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿಸ್ಕೊಳ್ಳಿ, ಮತ್ತೆ ಹಾಕಿಸ್ಕೊಂಡು ಊಟ ಮಾಡ್ಬೋದು, ಎಷ್ಟಾದರೂ ಊಟ ಮಾಡ್ಬೋದು. ಖಂಡಿತ ಇದು ವೇಸ್ಟ್ ಮಾಡೋದು ತಪ್ಪು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.